ಏನು ಮಾಡಾಕತ್ತೀರಪ್ಪ ಎಲ್ಲರೂ? ಆಹಾ, ಹೊರಗೆ ಸಣ್ಣಂಗ ಜಿಟಿ ಜಿಟಿ ಮಳೆ ಹತ್ತೈತಿ, ತಂಪಂಗ ಗಾಳಿ ಬೀಸೈತಿ. ಇಂಥ ಹೊತ್ನ್ಯಾಗ ಬಿಸಿ ಬಿಸಿ ಮಿರ್ಚಿ ಇತ್ತು ಮತ್ತು ಅದ್ರ ಜೊತೆಗೆ ಚಾ ಇತ್ತು. ಗರಮ್ ಆಗಿರೋಂಥ ಚಹಾ ಕುಡ್ಕೊಂತ ಬಿಸಿ ಬಿಸಿ ಮಿರ್ಚಿ ತಿನ್ನಾಕತ್ವಿ ಅಂದ್ರೆ ಮನ್ಸಿಗೆ ಇಷ್ಟು ಸಮಾಧಾನ ಆಕತ್ತಲ್ಲ, ನಾ ಹೇಳಾಕೊಲ್ಲೆ ಅಷ್ಟು ಸಮಾಧಾನ ಆಕತಿ ನೋಡ್ರಿ. ಏನಂತೀರಿ ಇದಕ್ಕೆ? ಇವತ್ತು ನಮ್ಮ ಉತ್ತರ ಕರ್ನಾಟಕದ ಶೈಲಿಯೊಳಗೆ ಮಿರ್ಚಿ ಮಾಡತ್ತೀನಿ ನಾನು. ಈ ಮಿರ್ಚಿ ನೋಡಿದ್ರೆ ಮ್ಯಾಗ ಕರುಮ್ ಕುರುಮ್ ಅಂತವು, ಒಳಗೆ ಸಾಫ್ಟಾಗ್ಯದವು, ಬಾಯಾಗ ನೀರು ಬರಾಕತ್ತವ್ರಿ. ಮೊದ್ಲು ನಾನು ಚಲೋ ತಂಗಿರೋ ದಪ್ಪನ ಮೆಣಸಿನ್ಕಾಯಿನ ಒಂದ್ರಾಗ 2 ಇಲ್ಲ 4 ಮಾಡಿಕೊಂಡು ಕಟ್ ಮಾಡಿ ಮೊದಲೇ ಇಟ್ಕೊಂಡಿನ್ರಿ. ಅದಕ್ಕೆ ನಾನು ಒಂದು ಅರ್ಧ ಕೆಜಿಯಷ್ಟು ಹಿಟ್ಟನ್ನ, ಹಸೆಬ್ಯಾಳೆ ಹಿಟ್ಟನ್ನ ಸಾಣಿಸಿ ಒಂದು ದಬರ್ಯಾಗ ಹಾಕಿ ಇಟ್ಕೊಂಡಿನ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಓಂಕಾಳು ಅಂದ್ರೆ ಅಜ್ವಾನ ತಿಕ್ಕಿ ಊಬಿ ಹಾಕೋರಲ್ಲ ಅದಕ್ಕೆ, ಮತ್ತು ಎಣ್ಣೆ ಕಾಸಿ ಹಾಕ್ಕೋಬೇಕ್ರಿ. ಇದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಎಣ್ಣೆ ಕಾಸಿ ಹಾಕೊಂಡ್ರಿ ಅಂದ್ರೆ ಮ್ಯಾಗ ಕುರುಮ್ ಕುರುಮ್ ಅಂತಂದು ಅಷ್ಟು ಚಲೋ ಹಾಕವು ನೋಡ್ರಿ. ಮತ್ತು ಮಿರ್ಚಿ ಇದಕ್ಕೆ ಮತ್ತು ಉಪ್ಪು ಸೋಡಾ ಪುಡಿ ಹಾಕ್ಕೊಂಡು ಕೈಯಾಡಿಸ್ಕೊಂಡು ಸ್ವಲ್ಪ ನೀರು ಹಾಕೋಂತ ಹಿಟ್ಟು ಕಲಿಸ್ಕೋಬೇಕ್ರಿ. ಇದನ್ನು ಒಮ್ಮಕ್ಳೇ ಅಷ್ಟು ನೀರು ಹಾಕ್ಕೊಂಡು ಕೈಯಾಡ್ಸಕ್ಕೆ ಹೋದ್ವಿ ಅಂತಂದ್ರೆ ಹಿಟ್ಟು ಅಳಕಾಗ್ಬಿಡ್ತೈತಿ. ಸ್ವಲ್ಪ ಹಾಕಿ ಕೈಯಾಡಿಸ್ಕೋಬೇಕ್ರಿ ಮತ್ತು ಕಲಿಸ್ಕೋಬೇಕು ಇದನ್ನ ಹಿಟ್ಟನ್ನ ಚಂದಂಗಿ. ಇದ್ರಾಗ ಭಾಳ ಇಂಪಾರ್ಟೆಂಟ್ ಅಂದ್ರೆ ಮಿರ್ಚಿ ಮಾಡಕ್ಕೆ ಹಿಟ್ಟು ಕಲಸೋದು ಜಾಣತನದಿಂದ ಕಲಿಸ್ಕೋಬೇಕ್ರಿ. ಇದನ್ನು ಭಾಳ ತೆಳ್ಳಗೂ ಕಲಿಸ್ಕೋಬಾರ್ದು, ಗಟ್ಟಿಗೂ ಕಲಿಸ್ಕೋಬಾರ್ದ್ರಿ. ಮೀಡಿಯಮ್ ಆಗಿ ಮೆಣಸಿನ್ಕಾಯಿ ಹಿಟ್ಟಿನ್ಯಾಗ ಎದ್ದಿದ್ವಿ ಅಂದ್ರೆ ಹಿಟ್ಟು ಮೆಣಸಿನ್ಕಾಯಿಗೆ ಹತ್ಕೋಬೇಕು, ಹಂಗೆ ಕಲಿಸ್ಕೋರಿ. ಭಾಳ ತೆಳ್ಳಗಾತಂದ್ರೆ ಹಿಟ್ಟು ಮೆಣಸಿನ್ಕಾಯಿಗೆ ಹತ್ಕೊಳ್ಳಂಗ ಇಲ್ಲ. ಭಾಳ ಗಟ್ಟಿ ಆತಂದ್ರೆ ಮಿರ್ಚಿ ಗಟ್ಟಿ ಆಕವು, ಟೇಸ್ಟೂ ಬರಂಗಿಲ್ಲ. ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳುವಾಗ ಭಾಳ ಜಾಕಿಂದ ಕಲಿಸ್ಕೋಬೇಕ್ರಿ. ಹಿಂಗೆ ಹೊಳ್ಳಂಬಳ್ಳ ಹಿಟ್ಟು ಕಲಿಸಿದ್ಮ್ಯಾಗ ಕೈ ಆಡಿಸ್ಕೊಂತಿರ್ಬೇಕ್ರಿ. ಹಿಂಗೆ ಬಳ್ಳ ಹಿಟ್ಟು ಕೈ ಆಡಿಸಿದ್ರೆ ಮಿರ್ಚಿ ಉಬ್ಬಿ ಬರ್ತಾವ್ರಿ. ಮತ್ತು ನೀರು ಏನಾರ ನಿಮ್ಗೆ ಕಡಿಮೆ ಬಿತ್ತು ಅಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕೋರಿ. ಆದ್ರೆ ಮೊದ್ಲ ಒಮ್ಮಕ್ಳೇ ಭಾಳಷ್ಟು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನು ಮೊದಲು ನೆನ್ಪಿಟ್ಕೋರಿ ನೀವು. ಕರೆ ಹೇಳ್ಬೇಕಂದ್ರಿ, ಈ ಮಿರ್ಚಿ ಬಜ್ಜಿ ಬರೀ ತಿನ್ನೋದು ನಾಷ್ಟ ಅಷ್ಟ ಅಲ್ರಿ, ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಜನರ ಭಾವನೆ ಐತಿ ನೋಡ್ರಿ. ನೀವು ಮನ್ಯಾಗ ಬೀಗರು ಬರಲಿ ಇಲ್ಲಾಕಂದ್ರೆ ದೋಸ್ತರು ಕೂಡಲಿ, ಅದು ಇಲ್ಲಪ್ಪ ಅಂತಂದ್ರೆ ಮಳೆ ಏನಾರ ಜಿಟಿ ಜಿಟಿ ಸಣ್ಣಗೆ ಹತ್ತಿತ್ತು ಅಂದ್ರೆ ನಮಗೆ ಮೊದಲು ನೆನಪಾಗೋದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮಿರ್ಚಿ ಜೊತೆಗೆ ಚಾ ಇರಬೇಕು ಅಲ್ಲ ರೀ. ನಾ ಹೇಳೋದು ಖರೆ ಐತಲ್ಲ. ಇವತ್ತಿನ ಕಾಲಮಾನದಾಗ ಸಿಟ್ಯಾಗ ಲಕ್ಷ ಬೆಲೆ ಬಾಳುವಂಥ ಹೋಟೆಲ್ನಾಗ ಕುತ್ಕೊಂಡು ಪಿಜ್ಜಾ ಬರ್ಗರ್ ತಿಂದರೂ ನಮ್ಮ ಊರಾಗ ಗಿರ್ಮಿಟ್ಟಿ ಮಿರ್ಚಿ ತಿಂದಂಗೆ ಸಿಗುವಂಥ ತೃಪ್ತಿ ಸಿಗಂಗಿಲ್ಲ ನೋಡ್ರಿ. ಆ ತೃಪ್ತಿ, ಆ ಸಮಾಧಾನನ ದುಡ್ಡಿನಿಂದ ಕೊಳ್ಳಕ್ಕಾಗಂಗಿಲ್ಲಲ್ರಿ. ನೀವೇನಂತೀರಿ? ಇದು ನಿಮಗೂ ಕರೆ ಅನಿಸ್ತತಲ್ರಿ? ಹಂಗೆ ಈ ಮಿರ್ಚಿ ನೋಡಿದ್ರೆ ಬಾಯಾಗ ನೀರು ಬರೋದು ಕರೆ ಐತಿಲ್ರಿ. ಹಂಗಾರ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ರಲ್ಲ, ಏನಕ್ಕತಿ? ನನಗೂ ಇಂಥ ಒಳ್ಳೆ ವಿಡಿಯೋ ಮಾಡಕ್ಕೆ ಹುಮ್ಮಸ್ ಬರ್ತೈತಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಇಂಥ 100 ವಿಡಿಯೋ ಮಾಡಕ್ಕೆ ಶಕ್ತಿ ಕೊಡ್ತೈತಿ. ನಿಮ್ಮೆಲ್ಲರ ಬೆಂಬಲ ನನ್ನ ಈ ಪುಟ್ಟ ಚಾನಲ್ ಮ್ಯಾಗ ಇರಲಿ. ಜೈ ಉತ್ತರ ಕರ್ನಾಟಕ. ಇವಾಗ ಮಿರ್ಚಿ ವಿಡಿಯೋಕ್ಕೆ ಬಂದುಬಿಡೋಣ್ರಿ. ಹಿಂಗೆ ಹೊಳ್ಳಂಬಳ್ಳಿ ಕೈಯಾಡ್ಸ್ಕೊಂಡು ಮ್ಯಾಗ ಹಿಟ್ಟು ಒಂಥರ ಅಣಗತ್ತೆ ಹಾಕತ್ರಿ. ಈಗ ಮೇನ್ ನೋಡ್ರಿ, ಬಳ್ಳ ಕೈಯಾಡ್ಸ್ಕೊಳ್ಳೋದು ಮೇನ್. ಇದಕ್ಕೆ ಹಿಂಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾನು ಆ ಕಡೆ ಎಣ್ಣೆ ಕಾಯಕ್ಕೂ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ. ಮತ್ತು ಒಂದು ಡಬರ್ಯಾಗ ನೀರು ಹಾಕಿ ಇಟ್ಕೋರಿ. ಯಾಕಂದ್ರೆ ಹೊಳ್ಳಂಬಳ್ಳ ಕೈ ನೀರಾಗ ಎದ್ದೋದು ಹಾಕಿರ್ತೈತಿ ಅವಾಗವಾಗ. ಹಂಗಾಗಿ ನಾನು ಒಂದು ಡಬರ್ಯಾಗ ನೀರು ಇಟ್ಕೊಂಡು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ ನೋಡ್ರಿ. ಫ್ರೆಂಡ್ಸ್, ಇವತ್ತು ನಾ ಮಾಡು ಮಿರ್ಚಿ ಹೆಂಗೈತಿ ಅಂದ್ರೆ, ಒಂದು ಮಿರ್ಚಿ ತಿಂದ್ರೆ ಸಾಕು ಕಿವ್ಯಾಗ ಹೋಗಿ ಕಣ್ಣಾಗ ನೀರು, ಆದರೂ ಬಾಯಿ ಇನ್ನೊಂದು ಕೊಡು ಮರಯ ಅನ್ಬೇಕು. ಹಂಗೈತಿ ಇವತ್ತಿನ ಸಂಜೆ ಸ್ನ್ಯಾಕ್ಸ್. ಬರ್ರಿ, ಎಣ್ಣೆ ಕಾದೈತಿ. ಈ ಕಾದದ ಎಣ್ಣೆಯಾಗ ಮಿರ್ಚಿ ಬಿಡುವಾಗ ಬರುವಂಥ ಶಬ್ದ ಐತಲ್ರಿ, ಚುರ್ರ್ ಅಂತ ಬರ್ತೈತಲ್ರಿ ಆ ಸಪ್ಪಳ.
ಅದಕ್ಕಿಂತ ದೊಡ್ಡ ಮ್ಯೂಸಿಕ್ ಈ ದುನಿಯಾದಾಗ ಇನ್ನೊಂದಿಲ್ಲ ನೋಡ್ರಿ. ರೆಸ್ಟೋರೆಂಟ್ನ್ಯಾಗ ಮೆಲೋಡಿ ಸಾಂಗ್ ಹಚ್ಚಿ ತಿನ್ನೋದ್ಕಿಂತ ನಮ್ಮ ಮನ್ಯಾಗನ ಈ ಎಣ್ಣೆ ಸಪ್ಪಳ ಕೇಳ್ಕೊಂತ ಹುಡುಗರ ಜೊತೆ ಆಡ್ಕೊಂತ ತಿನ್ನೋ ಮಜಾ ಐತಲ್ರಿ. ಫ್ಯಾಮ್ಲಿ ಜೊತೆ ಕುತ್ಕೊಂಡು ತಿನ್ನುವಂಥ ಮಜಾ ಐತಲ್ರಿ, ಜಗತ್ನ್ಯಾಗ ಎಲ್ಲಿ ಸಿಗಂಗಿಲ್ಲ ನೋಡ್ರಿ ಇದು. ಕೆಲವೊಬ್ರು ಹೇಳ್ತಾರ್ರಿ, ಏನ್ರಿಪ್ಪ ನೀವು ಉತ್ತರ ಕರ್ನಾಟಕದ ಮಂದಿ ಇಷ್ಟಕೊಂಡ ಖಾರ ತಿಂತೀರಲ್ಲ, ಹೊಟ್ಟಿಗೇನೂ ಆಗಂಗಿಲ್ಲನು ಅಂತ ಕೇಳ್ತಿರ್ತಾರ. ಅವರಿಗೆ ಹೇಳುದು ನಾ ಒಂದ ಮಾತು, ಅದೇನಂದ್ರ ನಮ್ಮ ಹೊಟ್ಯಾಗ ಖಾರ ಕಿರಿಕಿರಿ ಕೊಡಂಗಿಲ್ಲ, ಅದ್ರ ಬದಲಿಗೆ ನಮ್ಮ ಜೀವಕ್ಕೆ ಕಿಕ್ ಕೊಡ್ತೈತಿ. ಹೌದಲ್ರಿ? ನಮ್ಮ ಮಿರ್ಚಿಯೊಳಗಿನ ಅಜ್ವಾನ ಐತಲ್ರಿ, ಅದು ತಿಂದ ಮ್ಯಾಲ ಅಜೀರ್ಣ ಅನ್ನೋ ಮಾತಿಗೆ ಜಗನ ಇರಂಗಿಲ್ಲ ಅಲ್ರಿ. ನಮ್ಮ ಉತ್ತರ ಕರ್ನಾಟಕದ ಡೈಲಾಗ್ನ್ಯಾಗ ಭಾರಿ ಕಿಕ್ ಐತಲ್ರಿ. ನೋಡ್ರಿ, ಮಿರ್ಚಿ ಮಾಡೋದ ಮರ್ತು ಬಿಟ್ವಿ ನಾವು ಈ ಮಾತು ಹೇಳ್ಕೊಂತ. ಎಣ್ಣೆ ಕಾದಿಂದಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಆ ಮೆಣಸಿನ್ಕಾಯಿನ ನಾವು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ, ಆ ಹಿಟ್ಟಿನ್ಯಾಗ ಎದ್ದೆದ್ದಿ ಬಿಡ್ಬೇಕ್ರಿ. ಎದ್ದು ಬಿಡು ಮುಂಚಿಂದ ಒತ್ತಟಕ್ಕಿಂದ ಮೆಣಸಿನ್ಕಾಯಿ ಸ್ವಲ್ಪ ಕಾಣ್ತಿರ್ಬೇಕ್ರಿ, ಅಂದ್ರೆ ಈ ಮಿರ್ಚಿ ಟೇಸ್ಟ ಬೇರೆ ಆಕತ್ ನೋಡ್ರಿ. ಇದೊಂದು ಸರಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡ್ರಿ. ನಿಮ್ಮ ಮನ್ಯಾಗ ಹೊಳ್ಳಂಬಳ್ಳಿ ಈ ಥರದ ಮಿರ್ಚಿನ ಕೇಳ್ತಾರೆ. ಬೇಕಾರ ಇನ್ನೊಂದು ಸರಿ ವಿಡಿಯೋದಾಗ ನೋಡ್ಕೊರಿ. ಮೆಣಸಿನ್ಕಾಯಿ ಸೀಳಿರ್ತೀವಲ್ರಿ, ಆ ಸೀಳಿದ ಮೆಣಸಿನ್ಕಾಯಿ ಭಾಗನ ಹಿಟ್ಟು ಹತ್ಬೇಕ್ರಿ. ಹೊರಮೈ ಇನ್ನೊಂದು ಭಾಗ ಇರ್ತೈತಲ್ರಿ, ಅದನ್ನು ಹಂಗೆ ಕಾಣುವಂಗೆ ಇರ್ಬೇಕ್ರಿ. ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಮಾಡುವಂಥ ಮಿರ್ಚಿ ಸ್ಪೆಷಾಲಿಟಿನ ಇದು ರೀ. ಎಲ್ಲ ಮೆಣಸಿನ್ಕಾಯಿಗೂ ಹಿಟ್ಟು ಹತ್ತಂಗಿಲ್ಲ ರೀ. ಒಂದು ಸೈಡ್ ಹಿಂಗೆ ಬಾಳ್ಗ್ಯಾಗ ಕಾಣತ್ತೇವೆ ನೋಡ್ರಿ, ನಾ ಏನು ಹೇಳತ್ತಿದ್ದು ಅದು. ಉರಿ ಮೀಡಿಯಮ್ ಇಟ್ಕೋರಿ, ಇಲ್ಲಾಕಂದ್ರೆ ಜೋರಾಗಿ ಏನಾರ ಇಟ್ಕೊಂಡ್ರಿ ಅಂದ್ರೆ ಹೊರಗಿನ ಭಾಗ ಎಲ್ಲ ಕಪ್ಪಾಕವು, ಒಳಗೆ ಬೆಂದಿರಂಗೆ ಇಲ್ಲ. ಹೀಗಾಗಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಈ ಮಿರ್ಚಿನ ಬೇಯಿಸ್ಕೊರಿ. ಅಲ್ಲಿ ನೋಡ್ರಿ ಹೆಂಗೆ ಕಾಣತ್ತವು ನಾವು ಹಾಕಿರುವಂಥ ಮಿರ್ಚಿಗಳೆಲ್ಲ. ಎರಡೂ ಕಡೆನೂ ಹೊಳ್ಳಿ ಸಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಅಂತಾರಲ್ರಿ, ಆ ಕಲರ್ ಬರೋ ಮಟನೂ ಚಂದಂಗಿ ಬೇಯಿಸ್ಕೋಬೇಕ್ರಿ. ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಮಿರ್ಚಿ ಮಾಡ್ಬೇಕಾರ ಹಸಿ ಬಿಸಿ ಆದ್ವು ಅಂದ್ರೆ ತಿನ್ನಾಕು ಬರಂಗಿಲ್ರಿ, ಚೆಲ್ಲಿದ್ರ ಜೀವ ಚುರ್ರ ಅಂತೈತಿ. ಹಿಂಗೆ ಎರಡೂ ಬದಿಗೂ ಚಲೋತಂಗ ಮಿರ್ಚಿ ಕರ್ಕೊಂಡು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಟೇಸ್ಟಿಯಾದಂಥ ಬಿಸಿ ಬಿಸಿ ಮಿರ್ಚಿ ರೆಡಿ ಹಾಕವ್ ನೋಡ್ರಿಪ್ಪ. ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಬಿಸಿ ಬಿಸಿಯಾದಂಥ ಮಿರ್ಚಿ ಹೆಂಗಾಗ್ಯಾವ ಅಂತೇಳಿ ನೋಡ್ರಿ. ನೀವು ಮಿರ್ಚಿ ತಿನ್ನೋದು ಎಷ್ಟು ಈಸಿನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಅದಕ್ಕಿಂತ ಈಜಿ ಐತೆ ನೋಡ್ರಿ. ಹಂಗೆ ಕೆಳಗೆ ಕೆಂಪು ಬಟನ್ ಐತಲ್ರಿ, ಅದನ್ನು ಕ್ಲಿಕ್ ಮಾಡಿರಿ. ನಿಮ್ಮ ಸಪೋರ್ಟ್ ಏನಪ್ಪ ಇತ್ತು ಅಂತಂದ್ರೆ ನಾನು ಇಂಥ ಉತ್ತರ ಕರ್ನಾಟಕದ ರುಚಿನ, ಖಡಕ್ಕಾಗಿರುವಂಥ ರುಚಿನ ನಿಮ್ಮ ಮುಂದೆ ತಂದಿಡ್ತೀನಿ ರೀ. ಹಂಗೆ ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಬೆಳೆಸ್ರಿ ಕೂಡ. ಸರ್ವೇ ಜನ ಸುಖಿನೋ ಭವಂತು. ಆರೋಗ್ಯವಾದ ಊಟ ತಿಂದು ಆರೋಗ್ಯವಾಗಿರಿ. ಆದಷ್ಟು ಮನೆ ಊಟ ಮಾಡಿ, ಅದು ಹೆಲ್ತ್ಗೆ ತುಂಬ ಒಳ್ಳೆಯದು. ತುಂಬ ಥ್ಯಾಂಕ್ಸ್ ರೀ ಇಷ್ಟೊತ್ತಿನ ಮಟ್ಟ ನನ್ನ ವಿಡಿಯೋ ನೋಡಿದ್ದಕ್ಕೆ.